ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರೆಸೆಂಟ್ ಆಗಿ ನಾವು ಕೋಲಾರ ರೈಲ್ವೆ ಸ್ಟೇಷನ್ ಆಚೆ ಇದ್ದೀವಿ. ನೋಡಿ, ಕೋಲಾರ ರೈಲ್ವೆ ಸ್ಟೇಷನ್ ಎಷ್ಟು ಹಳೆ ಥರ ಫೀಲಿಂಗ್ ಬರ್ತಾಯಿದೆ ಅಂತ. ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾ ಇದು. ನಿಮಗೆ ಒಳಗಡೆ ಹೋಗೋವಾಗ ಎಂಟ್ರೆನ್ಸಲ್ಲಿ ಕೋಲಾರ ಅಂತ ಬೋರ್ಡ್ ಯಾವ ಥರ ಕಾಣಿಸುತ್ತೆ ಅಂತ. ನಿಮಗೆ ಲೈಟಿಂಗ್ಸಲ್ಲಿ ನೈಟಲ್ಲಿ ತುಂಬ ಚೆನ್ನಾಗುತ್ತೆ. ಇವೆಲ್ಲ ಬಂದುಬಿಟ್ಟು ಪಾರ್ಕಿಂಗ್ ಏರಿಯಾ ಕೋಲಾರ ರೈಲ್ವೆ ಸ್ಟೇಷನ್ದು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಬಂದಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ರೂಟ್ ಬೋರ್ಡ್ ಕಾಣಿಸುತ್ತೆ. ಹಾಗೆ ಮತ್ತೆ ಈ ಕಡೆ ಬಂದರೆ ಸ್ವಲ್ಪ ನಿಮಗೆ ಟಿಕೆಟ್ ಕೌಂಟರ್ ಕಾಣಿಸೋದು. ಅನ್ರಿಸರ್ವ್ ಟಿಕೆಟ್ ಎಲ್ಲ ತೊಗೋಬೋದು ಇಲ್ಲಿ. ಮತ್ತು ನಾವು ಪ್ಲಾಟ್ಫಾರ್ಮಲ್ಲಿ ಬಂದಿದ ತಕ್ಷಣ ನಮ್ಮ ಟ್ರೈನ್ ರೆಡಿಯಾಗಿದೆ. ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ನಮ್ಮ ಟ್ರೈನ್ ಹೊರಡುತ್ತೆ ಮಧ್ಯಾಹ್ನ 1:50 ಪ್ರತಿದಿನ ನಮ್ಮ ಟ್ರೈನ್ ಇರೋದಿಲ್ಲ. ಮಂಡೆಯಿಂದ ಸಾಟರ್ಡೆ ಮಾತ್ರ ಇರುತ್ತೆ. ಮಂಡೆಯಿಂದ ಸಾಟರ್ಡೆ ಮಾತ್ರ. ಬಟ್ ನಮ್ಮದು ಸಂಡೇ ಈ ಟ್ರೈನ್ ಇರೋದಿಲ್ಲ ಈ ರೂಟಲ್ಲಿ. ಯಾಕಂದರೆ ಈ ರೂಟಲ್ಲಿ ಅಷ್ಟು ಪಬ್ಲಿಸಿಟಿ ಆಗಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಸಂಡೇ ಏನೂ ಆಗ್ತಾಯಿಲ್ಲ ಟ್ರೈನು. ಬರೀ ಮಂಡೆಯಿಂದ ಶನಿವಾರ ಮಾತ್ರ. ಅದರಲ್ಲೂ 2 ಟ್ರೈನ್ ಮಾತ್ರ ಹೋಗುತ್ತೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು. ಇನ್ನೂ ಬೇರೆ ಬೇರೆ ಟ್ರೈನ್ ಏನಾದರೂ ಹಾಕಿದ್ರೆ ಈ ಕಡೆ ಇರೋ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ, ಯಾವತ್ತಾದರೂ ಎಕ್ಸ್ಪ್ರೆಸ್ ಟ್ರೈನ್ ಹಾಕಿದಾಗ ಈ ರೂಟಲ್ಲಿ ಟ್ರಾವೆಲ್ ಮಾಡೋಣ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಕೋಲಾರ ರೈಲ್ವೆ ಸ್ಟೇಷನಿಂದ. ಆನ್ ಟೈಮ್ ಮಧ್ಯಾಹ್ನ 1:50 ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ನೋಡಿ, ಜನರು ಎಲ್ಲ ಯಾರೂ ಇಲ್ಲ, ಜನರೇನು ಹತ್ತಿಲ್ಲ. ಮೋಸ್ಟ್ಲಿ ಹೋಗ್ತಾ ಫುಲ್ ಆಗ್ಬೋದು. ನೋಡಿ, 1:50 ಟೈಮ್ ಆಗಿದೆ. ಕೋಲಾರ ರೈಲ್ವೆ ಸ್ಟೇಷನ್ ಆಚೆ ನೋಡಿ ಯಾವ ಥರ ಇದೆ ಅಂತ. ಕೋಲಾರ ರೈಲ್ವೆ ಸ್ಟೇಷನ್ ಕೋಡ್ ಬಂದುಬಿಟ್ಟು ಸ್ಟೇಷನ್ ಕೋಡ್ KQZ. ನಮ್ಮ ಟ್ರೈನ್ಗೆ ಟೋಟಲಾಗಿ ಸೋರ್ಸ್ ಸ್ಟೇಷನಿಂದ ಅಂದರೆ ಕೋಲಾರಿಂದ ಡೆಸ್ಟಿನೇಷನ್ ಸ್ಟೇಷನ್ ಬಂದುಬಿಟ್ಟು ಬೆಂಗಳೂರು ಕಂಟ್ರೋಲ್ಮೆಂಟ್ವರೆಗೂ 153 ಕಿಲೋಮೀಟ್ರನ್ನ ಟ್ರಾವೆಲ್ ಮಾಡುತ್ತೆ ನಮ್ಮ ಟ್ರೈನು. ಇದು ಬಂದುಬಿಟ್ಟು 8 ಕೋಚಸ್ ಮೆಮು ಟ್ರೈನ್ ಆಗಿರುತ್ತೆ. ನೋಡಿ, ಕೋಲಾರ ಬೋರ್ಡು. ಬಾಯ್ ಕೋಲಾರಿಂದ ಯಾರಾದರೂ ನನ್ನ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರನೇ ನನ್ನ ಚಾನಲ್ನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದರೆ ಹೊಸದಾಗಿ ಚಾನಲ್ ಓಪನ್ ಮಾಡ್ತಾಯಿರೋದು. ಮುಂದೆ ನಿಮಗೆ ಇನ್ನೂ ಚೆನ್ನಾಗಿರೋಂಥ ವೀಡಿಯೋಸ್ನ ತೋರಿಸ್ಕೊಡ್ತೀನಿ. ಆ ಥರನೇ ಬಸ್ ಲಾಗ್ಸು ಮತ್ತು ಬಸ್ ಸ್ಟೇಷನ್ ಮಾಹಿತಿ ಕೂಡ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲ್ನ ನೋಡ್ತಾಯಿರಿ. ನಾವು ಪ್ರೆಸೆಂಟಾಗಿ ಕೋಲಾರ ರೈಲ್ವೆ ಸ್ಟೇಷನ್ನ ದಾಟಿ ಮುಂದೆ ಹೋಗ್ತಾಯಿದ್ದೀವಿ. ನೋಡಿ, ಇದೆಲ್ಲ ಕೋಲಾರ ಟೌನಲ್ಲೇ ಇರೋದು, ಅಂದರೆ ಊರು ಆಚೆನೇ. ಬಟ್ ಕೋಲಾರ ಡಿಸ್ಟಿಕ್ ಆಗಿದ್ದರಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಕೋಲಾರ ತುಂಬ ಚೆನ್ನಾಗಿದೆ. ಕೋಲಾರ ಬಂದುಬಿಟ್ಟು ಒಂದು ಡಿಸ್ಟಿಕ್ಕು. ಇಲ್ಲಿ ಬಂದುಬಿಟ್ಟು ನಿಮಗೆ ಫೇಮಸ್ ಆಗಿರೋ ಕೋಲಾರಮ್ಮ ಟೆಂಪಲ್ ಕೂಡ ಸಿಗುತ್ತೆ. ಜಾಲಪ್ಪ ಹಾಸ್ಪಿಟ್ಲು ಫೇಮಸ್ ಇದೆ. ನೋಡಿ, ಇದೆಲ್ಲ ಬಂದುಬಿಟ್ಟು ಕೋಲಾರ ಔಟ್ಸೈಡ್. ಇಲ್ಲೆಲ್ಲ ಜಾಸ್ತಿ ಬೆಟ್ಟಗಳೇ ಇರುತ್ತೆ. ಲೆಫ್ಟ್ ಸೈಡಲ್ಲಿ ಎಲ್ಲ ವೇಮ್ಗಲ್ಲು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಇರೋದ್ರಿಂದ ಇದು ತುಂಬ ಇಂಪ್ರೂವ್ಮೆಂಟ್ ಆಗಿ ಕೋಲಾರ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟಲ್ಲಿದೆ. ನೋಡಿ, ಮನೆಗಳು ನೋಡಿ ಯಾವ ಥರ ಇದೆ ಅಂತ. ಇದೆಲ್ಲ ಬಂದುಬಿಟ್ಟು ಕೋಲಾರ ಟೌನು. ನಮ್ಮ ಟ್ರೈನ್ ಇವಾಗ ಹೋಗ್ತಾಯಿದೆ ಮುಂದೆ ಜನ್ನಘಟ್ಟ ರೈಲ್ವೆ ಸ್ಟೇಷನ್ಗೆ. ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಜನ್ನಘಟ್ಟ ರೈಲ್ವೆ ಸ್ಟೇಷನ್. ನೋಡಿ, ಇವೆಲ್ಲ ಹೊಸದಾಗಿ ಎಲೆಕ್ಟ್ರಿಷನ್ ಆಗಿದೆ ಈ ರೂಟಲ್ಲಿ. ಬಟ್ ಟ್ರೈನ್ಸ್ ಏನು ಬರ್ತಾಯಿಲ್ಲ. ದಯವಿಟ್ಟು ಎಕ್ಸ್ಪ್ರೆಸ್ ಟ್ರೈನ್ ಬರೋದಕ್ಕೆ ಒಂದು ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿ ಎಂದು ನಾನು ಬೇಡ್ಕೊಳ್ತಾ ಇದ್ದೀನಿ. ಏನಂದರೆ ಈ ರೂಟ್ ಬಂದುಬಿಟ್ಟು ಸಿಂಗಲ್ ರೂಟ್ ಇದು, ಅಂದರೆ ಡಬಲ್ ಲೈನ್ ಇಲ್ಲ, ಸಿಂಗಲ್ ಲೈನ್ ಇದು. ಯಾವುದಾದ್ರು ಒಂದು ಟ್ರೈನ್ ಬಂತು ಅಂದರೆ ಒಂದು ಸ್ಟೇಷನಲ್ಲಿ ನಮ್ಮ ಟ್ರೈನ ಸ್ಟಾಪ್ ಕೊಡಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಇದೆ ಈ ರೂಟಲ್ಲಿ. ಇನ್ನೂ ಡಬ್ಲಿಂಗ್ ಆಗಿಲ್ಲ ನಮ್ಮ ಈ ರೂಟು. ನೋಡಿ ಯಾವ ಥರ ಇದೆ ಅಂತ. ಇಲ್ಲೆಲ್ಲ ಮರಗಳು ನೋಡಿ ಯಾವ ಥರ ಇದೆ ಅಂತ. ನಮ್ಮ ಟ್ರೈನ್ ಒಳಗಡೆ ನೋಡಿ ಎಷ್ಟು ಖಾಲಿ ಇದೆ ಅಂತ. ಇನ್ನೂ ಮುಂದೆ ಹೋಗ್ತಾ ಈ ನನಗೆ ಗೊತ್ತಿದ್ದಂಗೆ ಎಲ್ಲ ಒಂದು ಚಿಂತಾಮಣಿ, ಶಿಡ್ಲಘಟ್ಟ ಆ ರೂಟಲ್ಲಿ ಫುಲ್ ಆಗುತ್ತಂತ ಅನ್ಕೊತಾ ಇದ್ದೀನಿ. ನೋಡೋಣ ಎಲ್ಲಿ ಫುಲ್ ಆಗುತ್ತಂತ. ನನ್ನ ಟ್ರೈನ್ ಬಂದಿದೆ ನೋಡಿ ಇವಾಗ. ಫಸ್ಟ್ ಸ್ಟೇಷನ್ ಜನ್ನಘಟ್ಟ ರೈಲ್ವೆ ಸ್ಟೇಷನ್. ಜನ್ನಘಟ್ಟ ರೈಲ್ವೆ ಸ್ಟೇಷನ್. ವೆಲ್ಕಮ್ ಟು ಜನ್ನಘಟ್ಟ. ಇದೆಲ್ಲ ಒಂದು ಕಾಡಿದ್ದಂಗೆ ಇದೆ ಫೀಲಿಂಗ್. ಇಲ್ಲೆಲ್ಲ ಏನು ಜಾಸ್ತಿ ಜನ ಇಲ್ಲಿ ಯಾರೂ ಹತ್ತೋಂಗಿಲ್ಲ. ಇದು ನಮ್ಮ ಟ್ರೈನ್ ಬಂದುಬಿಟ್ಟು ಎಲ್ಲ ಕಡೆಯೂ ಸ್ಟಾಪ್ ಇದೆ. ಅಂದರೆ ಇದು ಮೆಮೊ ಟ್ರೈನ್ ಆದ್ದರಿಂದ, ಅಂದರೆ ಪ್ಯಾಸೆಂಜರ್ ಮೆಮೊ ಆದ್ದರಿಂದ ಇದೆಲ್ಲ ಕಡೆಯೂ ಎಲ್ಲ ಸ್ಟಾಪಲ್ಲಿನೂ ನಿಂತ್ಕೊಂಡು ಹೋಗುತ್ತೆ ಟ್ರೈನು. ಬಟ್ ಏನಂದರೆ ಜನರು ಹತ್ತೋರು ತುಂಬ ಕಮ್ಮಿ ಇದ್ದಾರೆ. ನನ್ನ ಪ್ರಕಾರ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ಆ ರೂಟಲ್ಲಿ ಫುಲ್ ಆಗ್ಬೋದು. ನೋಡೋಣ. ನೋಡಿ, ಯಾರೂ ಹತ್ತಲೇ ಇಲ್ಲ, ಒಬ್ಬರು ಕೂಡ ಹತ್ತಲಿಲ್ಲ ಈ ಸ್ಟೇಷನಲ್ಲಿ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗಿದೆ ಜನ್ನಘಟ್ಟ ರೈಲ್ವೆ ಸ್ಟೇಷನ್ನಿಂದ. ಜನ್ನಘಟ್ಟ ಅನ್ನೋದೇನೆಂದರೆ ಕೋಲಾರ ಶ್ರೀನಿವಾಸಪುರ ರೂಟಲ್ಲಿ ಬರುತ್ತೆ ಈ ಜನ್ನಘಟ್ಟ ಅನ್ನೋದು. ನೋಡಿ, ರೈಲ್ವೆ ಸ್ಟೇಷನ್ ಎಷ್ಟು ಹಳೇದಿದೆ ಅಂತ. ಇವೆಲ್ಲ ತುಂಬ ಹಳೆ ಸ್ಟೇಷನ್ಸ್ ಇವೆಲ್ಲ. ಜನ್ನಘಟ್ಟ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ಫಸ್ಟ್ ಟೈಮು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರನೇ ನನ್ನ ವೀಡಿಯೋನ ಲೈಕ್ ಮಾಡಿ. ನೋಡಿ, ನಾವು ಹೋಗ್ತಾಯಿದ್ದೀವಿ ಮುಂದೆ ಶ್ರೀನಿವಾಸಪುರ ಕಡೆ ಹೋಗ್ತಾಯಿದ್ದೀವಿ. ಇನ್ನೂ ಸೆಂಟ್ರಲ್ ಇನ್ನೂ ಒಂದು ಹಳ್ಳಿಗಳು ಬರುತ್ತೆ, ತೋರಿಸ್ಕೊಡ್ತೀನಿ. ನಮ್ಮ ಟ್ರೈನು ಬಂದಿದೆ ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಆಚೆ ಇದೆ. ಮೋಸ್ಟ್ಲಿ ತುರಾಂಡಹಳ್ಳಿ ಅಂತ ಅಂದ್ಕೊತೀನಿ. ತುಂಬ ಸ್ಲೋಗಿ ಹೋಗ್ತಾಯಿದೆ ಅವಾಗಿಂದ.
ಯಾಕಂತ ಗೊತ್ತಿಲ್ಲ, ತುಂಬ ಸ್ಲೋ ಆಗಿ ನಮ್ಮ ಟ್ರೈನ್ ಹೋಗ್ತಾ ಇದೆ. ನೋಡಿ ಲೆಫ್ಟ್ ಸೈಡ್ ಎಲ್ಲ ಒಂದು ಜಾಲಿ ಮರಗಳು ಜಾಸ್ತಿ ಇದ್ದಾವೆ, ಇಲ್ಲೆಲ್ಲ ಮುಳ್ಳು ಮರಗಳೆಲ್ಲ. ನಮ್ಮ ಟ್ರೈನ್ಗೆ ಕೋಚಸ್ ಬಂದುಬಿಟ್ಟು 8 ಮೆಮೊ ಆದ್ದರಿಂದ ತುಂಬ ಜನ ಟ್ರಾವೆಲ್ ಮಾಡೋದಿಲ್ಲ. ಬಟ್ 16 ಕೋಚಸ್ ಹಾಕಿದ್ರೆ ಈ ರೂಟಲ್ಲಿ ಅಷ್ಟು ಕ್ಲೌಡ್ ಇಲ್ಲ. ಏನಾದರೂ ಎಕ್ಸ್ಪ್ರೆಸ್ ಟ್ರೈನ್ ಏನಾದ್ರು ಹಾಕಿದ್ರೆ ಮೈನ್ ಮಾತ್ರ ಸ್ಟಾಪ್ ಕೊಡ್ತಾರೆ. ಅವಾಗ ಮೋಸ್ಟ್ಲಿ ಈ ರೂಟಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಅಂದ್ಕೊತೀನಿ. ನಮ್ಮ ಟ್ರೈನ್ ಬಂದಿದೆ ನೋಡಿ ತುರಾಂಡಹಳ್ಳಿ ರೈಲ್ವೆ ಸ್ಟೇಷನ್ಗೆ. ನೋಡಿ ರೈಲ್ವೆ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಪ್ಲಾಟ್ಫಾರಮ್ ಎಲ್ಲ ಸ್ಟೇಷನ್ ಅಲ್ಲಿದೆ. ನಮ್ಮ ಟ್ರೈನ್ ಇಲ್ಲಿ ನಿಧಾನವಾಗಿ ಹೋಗ್ತಾರೆ ನೋಡಿ. ತುರಾಂಡಹಳ್ಳಿ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಬಂದಿದೆ. ತುರಾಂಡಹಳ್ಳಿಯಿಂದ ನಮ್ಮ ಟ್ರೈನ್ ಹೊರಟಿದೆ. ಯಾರೋ ಒಬ್ಬರು ಮಾತ್ರ ಹತ್ಕೊಂಡ್ರು ಅಷ್ಟೇ, ಯಾರು ಇಳಿಯಲಿಲ್ಲ, ಒಬ್ಬರು ಮಾತ್ರ ಹತ್ಕೊಂಡ್ರು. ನೋಡಿ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಪ್ಲಾಟ್ಫಾರಮ್. ನೋಡಿ ಇಲ್ಲೆಲ್ಲ ಜಾಸ್ತಿ ಎಲ್ಲ ಒಂಥರ ಕಾಡು ಥರ ಫೀಲಿಂಗ್ ಇದೆ. ಎಲ್ಲ ಮರಗಳು ಇವೆಲ್ಲ ಏನಿದ್ರು ಒಂದು ಕಾಡಲ್ಲಿ ಇರೋ ಥರ ಫೀಲಿಂಗ್ ಇದೆ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ತುರಾಂಡಹಳ್ಳಿ ರೈಲ್ವೆ ಸ್ಟೇಷನ್ನಿಂದ. ನಿಧಾನವಾಗಿ ಹೋಗ್ತಾರೆ ನಮ್ಮ ಟ್ರೈನ್. ಯಾರೋ ಇಬ್ಬರು ಇಳ್ಕೊಂಡಿದ್ದಾರೆ ಅಷ್ಟೇ, ಯಾರೋ ಒಬ್ಬರು ಹತ್ಕೊಂಡ್ರು, ಇಬ್ಬರು ಇಳಿದಿದ್ದಾರೆ ಅಷ್ಟೇ. ತುರಾಂಡಹಳ್ಳಿ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ. 3 ಪ್ಲಾಟ್ಫಾರಮ್ಮು. ಈ ಕಡೆ ಬಂದುಬಿಟ್ಟು ನೀವು ನೋಡ್ತಾ ಇರೋದು ಬಂದುಬಿಟ್ಟು 3ನೇ ಪ್ಲಾಟ್ಫಾರಮ್, ನಾವಿರೋದು 2ನೇ ಪ್ಲಾಟ್ಫಾರಮ್, ಆ ಕಡೆ ಫಸ್ಟ್ ಪ್ಲಾಟ್ಫಾರಮು. ತುರಾಂಡಹಳ್ಳಿಯಿಂದ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಟ್ರೈನ್ ಬಂದಿದ್ದೆ ನೋಡಿ ದಳಸ್ನೂರು ರೈಲ್ವೆ ಸ್ಟೇಷನ್. ದಳಸ್ನೂರು ಯಾರೂ ಹತ್ತಿಲ್ಲ ಗುರು, ಇಲ್ಲಿ ಒಬ್ಬರು ಹತ್ತಲಿಲ್ಲ, ಒಬ್ಬರು ಇಳಿಲಿಲ್ಲ. ಟ್ರೈನ್ ಬಂತು, ಟ್ರೈನ್ ಹೋಯ್ತು ಅಷ್ಟೇ. ನೋಡಿ ಸ್ಟೇಷನ್ ಯಾವ ಥರ ಇದೆ ಅಂತ. ದಳಸನೂರು ರೈಲ್ವೆ ಸ್ಟೇಷನ್ನಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ಶ್ರೀನಿವಾಸಪುರ ಕಡೆಗೆ ಹೋಗ್ತಾ ಇದೆ ನಮ್ಮ ಟ್ರೈನ್. ಯಾರೋ ಒಬ್ಬರು ಇದ್ದಾರೆ ಅಷ್ಟೇ, ಅದು ಹತ್ತಲಿಲ್ಲ, ನೋಡೋಕ್ಕೆ ಬಂದಿದ್ದಾರೆ ನಮ್ಮ ಮೋಸ್ಟ್ಲಿ ಟ್ರೈನ್ ಅಷ್ಟೇ. ನೋಡಿ ಯಾರೋ ಒಬ್ರು ನಿಂತ್ಕೊಂಡಿದ್ದಾರೆ. ದಳಸ್ನೂರು ನಿಲ್ದಾಣದಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ಶ್ರೀನಿವಾಸಪುರ ಕಡೆಗೆ. ನಮ್ಮ ಟ್ರೈನ್ ಬಂದಿದೆ ನೋಡಿ. ಶ್ರೀನಿವಾಸಪುರ ಹತ್ರ ಇದೆ. ಶ್ರೀನಿವಾಸಪುರ ಎಂಟ್ರಿ ಆಗ್ತಾರೆ ನಮ್ಮ ಟ್ರೈನು. ಶ್ರೀನಿವಾಸಪುರ ಅಂದರೆ ತುಂಬ ಜನರಿಗೆ ಗೊತ್ತಿರುತ್ತೆ. ಮಾವಿನ ನಗರಿ ಶ್ರೀನಿವಾಸಪುರ. ಮಾವಿನಕಾಯಿಗೆ ತುಂಬ ಫೇಮಸ್ ನೋಡಿ. ಎಲ್ಲ ನೋಡಿದ್ರು ಮಾವಿನ ಗಿಡಗಳಿದೆ ನೋಡಿ. ಲೆಫ್ಟ್ ಸೈಡು, ರೈಟ್ ಸೈಡು, ನಮ್ಗೆ ಎಲ್ಲಿ ನೋಡಿದ್ರು ಮಾವಿನಕಾಯಿ ತೋಟನೇ ಕಾಣಿಸುತ್ತೆ. ಇಲ್ಲಿ ತುಂಬ ಫೇಮಸ್ಸು ಮಾವಿನ ನಗರಿ ಶ್ರೀನಿವಾಸಪುರ. ಪ್ಲಾಟ್ಫಾರ್ಮ್ ಒಳಗೆ ನಮ್ಮ ಟ್ರೈನ್ ಎಂಟ್ರಿ ಆಗ್ತಾಯಿದೆ. ಪ್ಲಾಟ್ಫಾರಮ್ ನಂಬರ್ 1ರಲ್ಲಿ. ಶ್ರೀನಿವಾಸಪುರದಲ್ಲಿ ಟೋಟಲಾಗಿ 3 ಪ್ಲಾಟ್ಫಾರಮ್ ಇದೆ. ನಾವು ಹೋಗ್ತಾ ಇರೋದು ಫಸ್ಟ್ ಪ್ಲಾಟ್ಫಾರಮು. ಸೆಕೆಂಡ್ ಪ್ಲಾಟ್ಫಾರಮ್ ಲೆಫ್ಟ್ ಸೈಡ್ ನಿಮಗೆ ತೋರಿಸ್ತೀನಿ. ಆ ಕಡೆ ಒಂದು 3 ಪ್ಲಾಟ್ಫಾರಮ್ ಇದೆ ನೋಡಿ ಯಾವ ಥರ ಇದೆ ಅಂತ. ಇವೆಲ್ಲ ಸ್ಟೇಷನ್ ಪಕ್ಕದಲ್ಲಿದೆ ನೋಡಿ ಮಾವಿನ ಗಿಡಗಳು. ಇವೆಲ್ಲ ಮಾವಿನಕಾಯಿ ತೋಪುಗಳು ಇವೆಲ್ಲ. ಶ್ರೀನಿವಾಸಪುರ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ರೆ ಫಸ್ಟ್ ಟೈಮು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರನೇ ನನ್ನ ವೀಡಿಯೋನ ಲೈಕ್ ಮಾಡಿ, ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮಗಿನ್ನೂ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ಶ್ರೀನಿವಾಸಪುರ ತಾಲೂಕಿಗೆ. ಶ್ರೀನಿವಾಸಪುರ ರೈಲ್ವೆ ಸ್ಟೇಷನ್ ಕೋಡ್ ಬಂದು SVS. ವೆಲ್ಕಮ್ ಟು ಶ್ರೀನಿವಾಸಪುರ. ನೋಡಿ ಬೋರ್ಡ್ ನೋಡಿ, ಶ್ರೀನಿವಾಸಪುರ. ತುಂಬ ಜನರು ಇದ್ದಾರೆ ಮೋಸ್ಟ್ಲಿ. ಇಲ್ಲಿ ಕ್ಲೌಡ್ ತುಂಬ ಹತ್ಕೋಬೋದು. ನೋಡೋಣ ಎಷ್ಟು ಜನ ಹತ್ತಾರೆ ಏನೋ ಅಂತ. ನನ್ನ ಫೋನಲ್ಲಿ ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ. ನಿಮಗೆ ನೆಕ್ಸ್ಟ್ ಗೋಪ್ರೋ ತೊಗೊಂಡು ಅದರಲ್ಲಿ ವೀಡಿಯೋನ ಮಾಡ್ತೀನಿ, ಅವಾಗ ತುಂಬ ಕ್ಲಾರಿಟಿ ಬರುತ್ತೆ. 1-2-3 ವೀಡಿಯೋ ಅಷ್ಟೇ, ಆಮೇಲೆ ನಿಮಗೆ ಗೋಪ್ರೋದಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಲೆಫ್ಟ್ ಸೈಡಲ್ಲಿ 2ನೇ ಪ್ಲಾಟ್ಫಾರ್ಮು, ಹತ್ತು ಕಡೆ ಇರೋದು 3ನೇ ಪ್ಲಾಟ್ಫಾರ್ಮು. ನೋಡ್ತಾ ಇದ್ರಲ್ವ, ನಾವಿರೋದು ನೋಡಿ ಇದು ಕಡೆ ಬಂದುಬಿಟ್ಟು ನಾವಿರೋದು ಫಸ್ಟ್ ಪ್ಲಾಟ್ಫಾರ್ಮ್. ಇದು ಕಡೆ ಬಂದು 2ನೇದು, ಹತ್ತು ಕಡೆ ಬಂದು 3ನೇದು. ಟೋಟಲಾಗಿ 3 ಪ್ಲಾಟ್ಫಾರಮ್ ಇದೆ ಶ್ರೀನಿವಾಸಪುರದಲ್ಲಿ. ನಮ್ಮ ಟ್ರೈನ್ ಇನ್ನೇನು ಹೊರಡೋಕ್ಕೆ ರೆಡಿಯಾಗಿದೆ. ಹಾರನ್ ಹೊಡಿತಾವ್ರೆ ನೋಡಿ. ನಮ್ಮ ಟ್ರೈನ್ ಹೊರಟಿದೆ ಶ್ರೀನಿವಾಸಪುರ ರೈಲ್ವೆ ಸ್ಟೇಷನಿಂದ. ತುಂಬ ಜನ ಹತ್ಕೊಂಡ್ರು, ಬಟ್ ನಾನು ತೋರಿಸಿಲ್ಲ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಶ್ರೀನಿವಾಸಪುರ ರೈಲ್ವೆ ಸ್ಟೇಷನಿಂದ. ಬಾಯ್ ಶ್ರೀನಿವಾಸಪುರ ಸ್ಟೇಷನ್ ಕೋಡ್ ಬಂದು SVS. ತುಂಬ ಯಾರು ಇಳ್ಕೊಂಡಿಲ್ಲ, ಬಟ್ ತುಂಬ ಜನ ಹತ್ಕೊಂಡ್ರು, ಅದೊಂದು ಮಾತ್ರ ನೋಡಿದೆ ನಾನು. ನೋಡಿ ರೈಲ್ವೆ ಸ್ಟೇಷನ್ ಆ ಥರ ಇದೆ ಅಂತ ಆಚೆ. ಶ್ರೀನಿವಾಸಪುರದಿಂದ ಹೊರಟಿರೋ ನಮ್ಮ ಟ್ರೈನು ನೆಕ್ಸ್ಟ್ ಸ್ಟಾಪ್ ಇರೋದು ಚಿಂತಾಮಣಿಯಲ್ಲಿ. ಬಟ್ ಪಕ್ಕದಲ್ಲಿ ಸೆಂಟ್ರಲ್ ಇನ್ನೊಂದು ಸ್ಟೇಷನ್ ಬರುತ್ತೆ, ಅದು ತೋರಿಸ್ತೀನಿ ನೋಡಿ. ಶ್ರೀನಿವಾಸಪುರ ಹೊರಟಿದೆ ನಮ್ಮ ಟ್ರೈನು ಶ್ರೀನಿವಾಸಪುರ ರೈಲ್ವೆ ಸ್ಟೇಷನಿಂದ. ನಿಮಗೆ ಶ್ರೀನಿವಾಸಪುರ ಟೌನ್ ತೋರಿಸ್ತೀನಿ ರೀ, ಸ್ವಲ್ಪ ದೂರ ಅದು ಕ್ರಾಸ್ ಆಗಲಿ ನಿಮಗೆ ಸ್ಟೇಷನ್ನ ತೋರಿಸ್ಕೊಡ್ತೀನಿ, ಅಂದರೆ ಟೌನ್ನ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿದೆ ಟೌನು ನೋಡಿ. ಮನೆಗಳು ಯಾವ ಥರ ಇದೆ ಅಂತ, ಇವೆಲ್ಲ ಶ್ರೀನಿವಾಸಪುರ ಟೌನ್ ಇದು.
ಶ್ರೀನಿವಾಸಪುರದಿಂದ ಚಿಂತಾಮಣಿ ಹೋಗೋ ಮೈನ್ ರೋಡ್ ಕೂಡ ನಿಮಗೆ ಬರುತ್ತೆ, ಅದು ತೋರಿಸ್ಕೊಡ್ತೀನಿ. ಶ್ರೀನಿವಾಸಪುರದಲ್ಲಿ ಏನು ಫೇಮಸ್ ಅಂತ ಯಾರಾದರೂ ಬಂದಿದ್ದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿದ್ದಂಗೆ ಮಾವಿನಕಾಯಿ ಫೇಮಸ್ಸು. ಆಮೇಲೆ ಮಾವಿನ ಮಂಡಿಗಳು ತುಂಬ ಇದ್ದಾವೆ. ಇಲ್ಲಿ ಸೀಸನ್ ಬಂತು ಅಂದರೆ ಎಲ್ಲ ನಾರ್ತ್ ಇಂಡಿಯಾ ಲಾರಿಗಳಿರುತ್ತೆ, ಅದು ತೋರಿಸ್ತೀನಿ ರೀ ನಿಮಗೆ. ಮಂಡಿಗಳೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಮುಂದೆ ನೋಡಿಸಿ ನೋಡಿ. ಇದು ಬಂದುಬಿಟ್ಟು ಚಿಂತಾಮಣಿ ಶ್ರೀನಿವಾಸಪುರ ಹೈವೇ. ಇದು ನೋಡ್ತಾ ಇದ್ರಲ್ವ, ಇದು ಹೈವೇ. ನಮ್ಮ ಟ್ರೈನು ಹೊರಟಿರೋ ಶ್ರೀನಿವಾಸಪುರ ನೋಡಿ. ಅಲ್ಲಿ ಯಾರೋ ಒಬ್ಬರು ಕುಡುಕರು ಬಂದುಬಿಟ್ಟು ರೈಲ್ವೆ ಹಳಿ ಮೇಲೆ ಕೂತ್ಕೊಂಡಿದ್ರು. ಮತ್ತು ಅವ್ರನ್ನ ಓಡಿಸ್ಬಿಟ್ಟು ಮತ್ತೆ ಟ್ರೈನ್ನ ನಿಧಾನವಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಅದು ಯಾರೋ ಕುಡಿದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಹಳ್ಳಿ ಮೇಲೆ. ಅವ್ರಿಗೇನು ಅಷ್ಟು ಮ್ಯಾನೇಜ್ ಇಲ್ವಾ ಎಲ್ಲಿ ಕೂತ್ಕೋಬೇಕು ಏನು ಅಂತ. ಇವಾಗ ನಮ್ಮ ಟ್ರೈನ್ ಹೊರಟಿದೆ ನೋಡಿ ಶ್ರೀನಿವಾಸಪುರದಿಂದ. ನೋಡಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇದ್ರಲ್ಲ ಲಾರಿಗಳೆಲ್ಲ, ಅವೆಲ್ಲ ಬಂದುಬಿಟ್ಟು ಮಾವಿನ ಮಂಡಿಗಳಿರೋದು ಅಲ್ಲೇ. ನಿಮಗೆ ಸೀಸನ್ ಬಂತು ಅಂದರೆ ಅವೆಲ್ಲ ರೋಡೆಲ್ಲ ಫುಲ್ಲು ಜಾಮ್ ಆಗಿ ಹೋಗುತ್ತೆ, ಅಷ್ಟು ಇರುತ್ತೆ ನೋಡಿ. ಇವೆಲ್ಲ ಮಂಡಿಗಳೇ. ನಿಮಗೆಲ್ಲ ಶೆಡ್ಡುಗಳು ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಮಂಡಿಗಳು ನೋಡಿ. ಲಾರಿಗಳೆಲ್ಲ ನಿಂತ್ಕೊಂಡಿದೆ ನೋಡಿ, ಅವೆಲ್ಲ ಶ್ರೀನಿವಾಸಪುರ. ನಮ್ಮ ಟ್ರೈನ್ ಬಂದಿದ್ದಾವೆ ನೋಡಿ ದೊಡ್ಡನಾಥ ರೈಲ್ವೆ ಸ್ಟೇಷನ್ಗೆ. ದೊಡ್ಡನಾಥ ರೈಲ್ವೆ ಸ್ಟೇಷನ್ ಮುಂದೆ ತುಂಬ ಜನ ಇದ್ದಾರೆ, ಅಂದರೆ ಅಷ್ಟು ಜನ ಇಲ್ಲ, ಯಾರೋ ಸ್ವಲ್ಪ ಜನ ನಿಂತ್ಕೊಂಡಿದ್ದಾರೆ. ನೋಡೋಣ ಹತ್ತಾರ ಮತ್ತೆ ಇಲ್ವಾ ಅಂತ ನೋಡೋಣ ಇರಿ ಒಂದು ನಿಮಿಷ. ನಮ್ಮ ಟ್ರೈನ್ ಬಂದಿದ್ದ ದೊಡ್ಡನಾಥ ಬಂತು, ಮತ್ತು ನಮ್ಮ ಟ್ರೈನ್ ಹೊಟ್ಟಿದೆ. 2 ಜನ ಹತ್ಕೊಂಡ್ರಷ್ಟೇ ದೊಡ್ಡನಾಥ ರೈಲ್ವೆ ಸ್ಟೇಷನಲ್ಲಿ. ನೋಡಿ ದೊಡ್ಡನಾಥ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ. ದೊಡ್ಡನಾಥ ರೈಲ್ವೆ ಸ್ಟೇಷನ್ ಬಾಯ್ ಬಾಯ್. ದೊಡ್ಡನಾಥ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರ ವೀಡಿಯೋನ ಲೈಕ್ ಮಾಡಿ. ದೊಡ್ಡನಾಥ ರೈಲ್ವೆ ಸ್ಟೇಷನ್ ನೋಡಿ. ಇವೆಲ್ಲ ನಿಮ್ಗೆ ಇಲ್ಲೆಲ್ಲ ಸರೌಂಡಿಂಗ್ ಎಲ್ಲ ನಿಮಗೆ ಮಾವಿನ ತೋಪುಗಳೇ ಬರುತ್ತೆ. ನೆಕ್ಸ್ಟ್ ನಮ್ಮ ಟ್ರೈನ್ಗೆ ಸ್ಟಾಪ್ ಇರೋದು ಬಂದುಬಿಟ್ಟು ಚಿಂತಾಮಣಿ ರೈಲ್ವೆ ಸ್ಟೇಷನ್ನು ನೋಡಿ. ಇವೆಲ್ಲ ನೋಡಿ ಲೆಫ್ಟ್ ಸೈಡ್ ಇಲ್ಲಿ ಕೂಡ ಮಾವಿನ ಗಿಡಗಳೆಲ್ಲ ಇದಾವೆ ನೋಡಿ. ನಿಮಗೆಲ್ಲರೂ ನೋಡಿದ್ರು ಅದೇ ಇರುತ್ತೆ. ನಮ್ಮ ಟ್ರೈನ್ ಬಂದುಬಿಟ್ಟು ಚಿಂತಾಮಣಿ ಎಂಟ್ರೆನ್ಸಲ್ಲಿದೆ ನೋಡಿ. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ರಲ್ಲ, ಇವೆಲ್ಲ ಬಂದುಬಿಟ್ಟು ಚಿಂತಾಮಣಿ ನಿಮಗೆ ಈ ರೋಡ್ ಬಂದುಬಿಟ್ಟು ಮುರುಗಮಲ ಹೋಗೋ ರೋಡ್ ಇದು. ತುಂಬ ಜನರು ದರ್ಗಾಗೆ ಬರ್ತಾರಲ್ಲ ಮುಸ್ಲಿಮ್ಸ್ ಅವ್ರು ಬಂದುಬಿಟ್ಟು ಇದೇ ರೂಟಲ್ಲಿ ಹೋಗ್ತಾರೆ. ಇದು ಬಂದುಬಿಟ್ಟು ಮುರುಗಮಲ ಹೋಗೋ ರೂಟ್, ಅದು ಬಂದುಬಿಟ್ಟು ಮೈನ್ ರೋಡ್. ತುಂಬ ಫೇಮಸ್. ಇಲ್ಲಿ ಬಂದುಬಿಟ್ಟು ನಿಮಗೆ ವಿಕ್ರಮ್ ಕಾಲೇಜ್ ಸಿಗುತ್ತೆ. ಇದು ತುಂಬ ಫೇಮಸ್, ಇದು ಕಾಲೇಜು, ಸ್ಕೂಲ್ ಆ್ಯಂಡ್ ಕಾಲೇಜ್ ಎರಡು. ವಿಕ್ರಮ್ ಕಾಲೇಜ್ ತುಂಬ ಫೇಮಸ್. ಚಿಂತಾಮಣಿ ಅಲ್ಲಿ ನೋಡಿ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ದೂರದಲ್ಲಿ, ಅದು ತುಂಬ ಫೇಮಸ್ ಇದೆ. ಚಿಂತಾಮಣಿಯಿಂದ ಯಾರಾದರೂ ವೀಡಿಯೋ ನನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ವೀಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರನೇ ವೀಡಿಯೋನ ಲೈಕ್ ಮಾಡಿ. ನೋಡಿ ಕಾಲೇಜ್ ಯಾವ ಥರ ಇದೆ ಅಂತ. ಚಿಂತಾಮಣಿ ಎಂಟ್ರೆನ್ಸಲ್ಲಿ ನಮ್ಮ ಟ್ರೈನ್ ಇದೆ ನೋಡಿ. ಲೆಫ್ಟ್ ಸೈಡಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆ ನೋಡಿ. ನೋಡಿ ಆ ಬೆಟ್ಟ ಕೂಡ ತುಂಬ ಚೆನ್ನಾಗಿದೆ. ಮಳೆ ಬರೋ ಥರ ಫೀಲಿಂಗ್ ಇದೆ. ನೋಡೋಣ ಮಳೆ ಏನಾದರೂ ಬರುತ್ತೇನೋ ಅಂತ. ನನಗೆ ಗೊತ್ತಿದ್ದಂಗೆ ಶಿಡ್ಲಘಟ್ಟ ಸರೌಂಡಿಂಗಲ್ಲಿ ಮಳೆ ಬರ್ಬೋದು. ನೋಡಿ ಯಾವ ಥರ ಇದೆ ಅಂತ. ನಿಮಗೆ ಟೌನ್ ಇದೆಲ್ಲ ಬಂದುಬಿಟ್ಟು ಟೌನ್ ಎಂಟ್ರೆನ್ಸ್ ಇದು. ತುಂಬ ದೂರ ಹೋಗಬೇಕು, ಬಸ್ ಸ್ಟ್ಯಾಂಡ್ ಹೋಗಬೇಕು ಅಂದರೆ. ಚಿಂತಾಮಣಿ ಎಲೆಕ್ಟ್ರಿಕ್ ಶೆಡ್ ಔಟ್ರಲ್ಲಿದೆ ನಮ್ಮ ಟ್ರೈನು. ಇವಾಗ ನಿಧಾನಾಗಿ ಎಂಟ್ರಿ ಆಗ್ತಾಯಿದೆ ರೈಲ್ವೆ ಸ್ಟೇಷನ್ ಒಳಗಡೆ. ಚಿಂತಾಮಣಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಮ್ ನಂಬರ್ 1ರಲ್ಲಿ ನಮ್ಮ ಟ್ರೈನು ಬಂದಿದೆ ನೋಡಿ. ಚಿಂತಾಮಣಿ, ವೆಲ್ಕಮ್ ಟು ಚಿಂತಾಮಣಿ. ಸ್ಟೇಷನ್ ಕೋಡ್ ಬಂದು CMY. ಮಧ್ಯಾಹ್ನ 2 ಪ್ರತಿದಿನ ಮಧ್ಯಾಹ್ನ, ಅಂದರೆ ಪ್ರತಿದಿನ ಇಲ್ಲ, ಸೋಮವಾರದಿಂದ ಶನಿವಾರವರೆಗೂ ಮಧ್ಯಾಹ್ನ 2 ಗಂಟೆ 38 ನಿಮಿಷಕ್ಕೆ ಚಿಂತಾಮಣಿಗೆ ಬರುತ್ತೆ. 2 ಗಂಟೆ 39 ನಿಮಿಷಕ್ಕೆ ಚಿಂತಾಮಣಿಯಿಂದ ಹೊರಡುತ್ತೆ ನಮ್ಮ ಟ್ರೈನು. ನೋಡಿ ಎಷ್ಟು 1 ನಿಮಿಷದಲ್ಲಿ ಆವಾಗಲೇನೋ ಬಂದು ನಿಂತೋಗಿಬಿಟ್ಟಿದೆ ಮಳೆ. ಮತ್ತು ಇವಾಗೆಲ್ಲ ನಿಧಾನಾಗಿ ಮಳೆ ಸ್ಟಾರ್ಟ್ ಆಗ್ತಾಯಿದೆ ಚಿಂತಾಮಣಿ ರೈಲ್ವೆ ಸ್ಟೇಷನಲ್ಲಿ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಚಿಂತಾಮಣಿ ರೈಲ್ವೆ ಸ್ಟೇಷನಿಂದ. ಚಿಂತಾಮಣಿಯಿಂದ ವೀಡಿಯೋನ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಚಿಂತಾಮಣಿ ಔಟ್ರು ಯಾವ ಥರ ಇದೆ ಅಂತ ನೋಡಿ. ಚಿಂತಾಮಣಿ ಆ ಥರನೇ ಚಿಂತಾಮಣಿ ಏನು ಫೇಮಸ್ ಅಂತ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಚಿಂತಾಮಣಿ ತುಂಬ ಜನ ಹತ್ಕೊಂಡ್ರೆ ಇಲ್ಲ, ನಾನು ತೋರಿಸಿಲ್ಲ ವೀಡಿಯೋನ. ತುಂಬ ಜನ ಇಲ್ಲಿ ಚಿಂತಾಮಣಿಯಿಂದ ಬೋರ್ಡ್ ಮಾಡಿದ್ರು ನೋಡಿ. ಚಿಂತಾಮಣಿಯಿಂದ ನಮ್ಮ ಟ್ರೈನ್ ಹೊರಟಿದೆ. ಲೆಫ್ಟ್ ಸೈಡಲ್ಲಿ ನೋಡಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಮನೆಗಳಿದೆ. ತುಂಬ ಕಸ ಎಲ್ಲಂದ್ರಲ್ಲಿ ಹಾಕಿದ್ದಾರೆ, ತುಂಬ ಗಲೀಜು ಮಾಡಿದ್ದಾರೆ. ಚಿಂತಾಮಣಿ ಮತ್ತು ನಮ್ಮ ಟ್ರೈನ್ಗೆ ಸ್ಟಾಪ್ ಇರೋದು ಹುಣಸನಹಳ್ಳಿ ಸ್ಟೇಷನ್ ನೋಡಿ. ಹುಣಸನಹಳ್ಳಿ ಸ್ಟೇಷನ್ಗೆ ನಮ್ಮ ಟ್ರೈನ್ ಬಂದಿದೆ. ತುಂಬ ಜನ ಏನು ಹತ್ಕೊಂಡಿಲ್ಲ, ಒಂದು 5-6 ಜನ ಹತ್ಕೊಂಡ್ರು. ಮತ್ತು ಹುಣಸನಹಳ್ಳಿ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿರೋ ಟುವರ್ಡ್ಸ್ ಶಿಡ್ಲಘಟ್ಟ ಕಡೆಗೆ. ಹುಣಸನಹಳ್ಳಿ ಸ್ಟೇಷನ್ ಬಂದುಬಿಟ್ಟು ನಿಮಗೆ ಇಲ್ಲಿಂದ ಕೈವಾರ ಎಲ್ಲ ಹತ್ರ ಆಗುತ್ತೆ ನೋಡಿ. ಸ್ಟೇಷನ್ ಇರೋದೇ ಒಂದು ಕಾಡಲ್ಲಿ ಥರ ಇದೆ. ಅಲ್ಲಿ ಬಂದುಬಿಟ್ಟು ಮೈನ್ ರೋಡ್, ಅಲ್ಲಿ ಬಸ್ ಹೋಗ್ತಾಯಿದೆ ನೋಡಿ. ಅದು ಬಂದುಬಿಟ್ಟು ಮೈನ್ ರೋಡ್, ಅದು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ರೋಡ್ ಅದು
ನೋಡಿ ಯಾವ ಥರ ಇದೆ ಅಂತ ನೋಡಿ. ಶಿಡ್ಲಘಟ್ಟ ಎಂಟ್ರೆನ್ಸಲ್ಲಿ ನಿಮಗೆ ಫೀಲಿಂಗ್ ನೋಡಿ ಯಾವ ಥರ ಇದೆ ಅಂತ. ಜಸ್ಟು ಇನ್ನೂ ಮಳೆ ಬರ್ತಾನೆ ಇದೆ, ಅಲ್ಲಲ್ಲಿ ಮಳೆ ನಿಂತಿಲ್ಲ. ಬಟ್ಟು ನಮ್ಮ ಟ್ರೈನ್ ಕ್ರಾಸಿಂಗ್ ಆಗ್ತಾಯಿದೆ ನೋಡಿ, ತುಂಬ ಸ್ಲೋ ಆಗಿ ಹೋಗ್ತಾಯಿದೆ. ಶಿಡ್ಲಘಟ್ಟ ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಾಯಿದೆ. ಇದೆಲ್ಲ ಬಂದ್ಬಿಟ್ಟು ಶಿಡ್ಲಘಟ್ಟ ಔಟರು. ಆವಾಗಿಂದ ಇದೇ ಸ್ಪೀಡಲ್ಲಿ ಹೋಗ್ತಾಯಿದೆ. ಶಿಡ್ಲಘಟ್ಟ ಏನಕ್ಕೆ ಫೇಮಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಶಿಡ್ಲಘಟ್ಟೆಯಿಂದ ವೀಡಿಯೋ ಯಾರಾದರೂ ನೋಡ್ತಾಯಿದ್ರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರನೇ ನನ್ನ ವೀಡಿಯೋನ ಲೈಕ್ ಮಾಡಿ. ಶಿಡ್ಲಘಟ್ಟೆಗೆ ನಮ್ಮ ಟ್ರೈನ್ ಬಂದಿದೆ ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ. ಶಿಡ್ಲಘಟ್ಟ ರೈಲ್ವೆ ಸ್ಟೇಷನ್ ಕೋಡ್ ಬಂದು IDT. ವೆಲ್ಕಮ್ ಟು ಶಿಡ್ಲಘಟ್ಟ. ನೋಡಿ ಮಳೆ ಬರ್ತಾನೆ ಇದೆ. ಜನರನ್ನು ತುಂಬ ಇದ್ದಾರೆ ಮುಂದೆ. ನಮ್ಮ ಟ್ರೈನ್ ಶಿಡ್ಲಘಟ್ಟೆಯಿಂದ ಹೊರಟಿದೆ. ನಾನು ಹತ್ತೋರೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. 1 ನಿಮಿಷ ಆಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಶಿಡ್ಲಘಟ್ಟ ರೈಲ್ವೆ ಸ್ಟೇಷನಿಂದ. ಇದು ಬಂದುಬಿಟ್ಟು ನೋಡಿ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ರಲ್ಲ ರೋಡು, ಇದು ಬಂದುಬಿಟ್ಟು ದಿಬ್ಬೂರಹಳ್ಳಿ ಹೋಗೋ ರೂಟು. ಅಲ್ಲಿಂದ ಬರ್ತಾಯಿದೆ ನೋಡಿ, ಅಂಡರ್ ಪಾಸ್ ಮುಖಾಂತರ ದಿಬ್ಬೂರಹಳ್ಳಿ ಹೋಗ್ಬೋದು. ಮತ್ತು ಇದೇ ರೂಟಲ್ಲಿ ಸ್ವಲ್ಪ ಮುಂದೋಗಿ ಲೆಫ್ಟ್ ಹೋದರೆ ಚಿಕ್ಕಬಳ್ಳಾಪುರ ಮೈನ್ ರೋಡನ್ನ ಸೇರಿಕೊಳ್ಳುತ್ತೆ, ಹಂಗೂ ಹೋಗ್ಬೋದು. ಶಿಡ್ಲಘಟ್ಟ ಏನಕ್ಕೆ ಫೇಮಸ್ ಅಂದರೆ ರಾಮನಗರ ಮತ್ತು ಶಿಡ್ಲಘಟ್ಟ, ವಿಜಯಪುರ ಇವೆಲ್ಲ ರೇಷ್ಮೆಗೆ ತುಂಬ ಫೇಮಸ್ಸು. ನಮ್ಮ ಟ್ರೈನ್ ಬಂದಿದೆ ನೋಡಿ ಗಿಡ್ನಳ್ಳಿ ರೈಲ್ವೆ ಸ್ಟೇಷನ್ಗೆ. ಗಿಡ್ನಳ್ಳಿಯಿಂದ ಹೊರಟಿದೆ ನಮ್ಮ ಟ್ರೈನು ಚಿಕ್ಕಬಳ್ಳಾಪುರ ಕಡೆಗೆ. ಗಿಡ್ನಹಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಸ್ವಾಗತ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಗಿಡ್ನಹಳ್ಳಿ. ಯಾರೂ ಹತ್ತಲಿಲ್ಲ, ಯಾರು ಇಲ್ಲೂ ಇಲ್ಲ ಇಲ್ಲಿ ಈ ಸ್ಟೇಷನಲ್ಲಿ. ಗಿಡ್ನಹಳ್ಳಿಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಆ ಥರನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಊರು ಯಾವ ಥರ ಇದೆ ಅಂತ. ಹಳ್ಳಿ ಇದು ಗಿಡ್ನಹಳ್ಳಿ ಮತ್ತು ಜಾತ್ವಾರ ಎರಡು ಪಕ್ಕದಲ್ಲೇ ಇರುತ್ತೆ ನಿಮಗೆ. ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ನೋಡಿ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಮೈನ್ ರೋಡು. ನೋಡಿ ಯಾವ ಥರ ಇದೆ ಅಂತ. ಇದು ಬಂದುಬಿಟ್ಟು ಎಲ್ಲ ಸಿಂಗಲ್ ರೋಡ್. ಇದು ಹೈವೇ ಬಂದುಬಿಟ್ಟು ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಇದು ಹೈವೇ ಬಂದುಬಿಟ್ಟು ಮಂಗಳೂರಿಂದ ತಿರುವಣ್ಣಾಮಲೈ ಹೋಗುವಂಥ ರೂಟ್. ಇದು NH 234 ಇವಾಗ NH 69 ಆಗಿ ಕನ್ವರ್ಟ್ ಆಗಿದೆ. ನೋಡಿ ಯಾವ ಥರ ಇದೆ ಅಂತ ರೋಡು. ತುಂಬ ಚಿಕ್ಕದ ರೋಡು. ಬಟ್ ನಿಮಗೆ ಈ ರೂಟಲ್ಲಿ ಜಾಸ್ತಿ ಲಾರಿಗಳು ತುಂಬ ಹೋಗುತ್ತೆ ಈ ರೂಟಲ್ಲಿ. ನೀವು ಇದು ಇಲ್ಲೇನು ನೋಡ್ತಾ ಇದ್ರೆ ಫ್ಲೈಓವರ್, ಇದು ಬಂದುಬಿಟ್ಟು ಕಾಶ್ಮೀರಿಂದ ಕನ್ಯಾಕುಮಾರಿ ಹೋಗುವಂಥ ಹೈವೇ. ಇದು ಓಲ್ಡ್ ಹೈವೇ ಬಂದುಬಿಟ್ಟು NH 7 ಅಂತ ಕರೀತಾರೆ. ಇದೇ ಹೈವೇ ಅದು. ನೋಡಿ ಯಾವ ಥರ ಇದೆ ಅಂತ. ಕಾಶ್ಮೀರಿಂದ ಕನ್ಯಾಕುಮಾರಿ ಒಂದೇ ರೋಡ್ ಅದು. ಚಿಕ್ಕಬಳ್ಳಾಪುರ ಔಟ್ರಲ್ಲಿ ಬೈಪಾಸ್ ಅದು ಚೆನ್ನಾಗಿದೆ. ನಮ್ಮ ಟ್ರೈನ್ ಎಂಟ್ರಿ ಆಗ್ತಾಯಿದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಒಳಗಡೆ. ಚಿಕ್ಕಬಳ್ಳಾಪುರ ಔಟ್ರಲ್ಲಿದೆ ನಮ್ಮ ಟ್ರೈನು. ಚಿಕ್ಕಬಳ್ಳಾಪುರದಿಂದ ವೀಡಿಯೋನ ನೋಡ್ತಾಯಿದ್ರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಆ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟ್ರೈನು ಎಂಟ್ರಿ ಆಗ್ತಿದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್. ನೋಡಿ ಯಾವ ಥರ ಕರ್ವ್ ಇದೆ ಅಂತ. ನಿಧಾನಾಗಿ ಎಂಟ್ರಿ ಆಗ್ತಾರೆ ನಮ್ಮ ಟ್ರೈನ್. ಬಾಯ್. ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಕೋಡ್ ಬಂದುಬಿಟ್ಟು CBP. ಫಸ್ಟು ಈ ಟ್ರೈನು ಬೆಂಗಳೂರಿಂದ ಬಂದು ಚಿಕ್ಕಬಳ್ಳಾಪುರ ಮಾತ್ರ ಎಂಡ್ ಆಗ್ತಾಯಿತ್ತು. ಮತ್ತು ಅದನ್ನು ಕೋಲಾರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಗೆ ಯಾವುದೋ ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಗೂಡ್ಸ್ ಟ್ರೈನ್ ಇದೆ. ನಿಂತ್ಕೊಂಡಿದೆ. ಈ ರೂಟಲ್ಲಿ ಗೂಡ್ಸ್ ಎಲ್ಲ ಕಮ್ಮಿ ಹೋಗೋದು. ಅಂದರೆ ಯಾವತ್ತಾದರೂ ಹೋಗುತ್ತೆ, ವಾರಕ್ಕೆ 2-3 ಹೋಗುತ್ತೆ ಅಷ್ಟೇ, ಅಷ್ಟು ಗೂಡ್ಸ್ ಹೋಗಲ್ಲ. ನಮ್ಮ ಟ್ರೈನ್ ಬಂದಿದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ. 2 ಮಿನಿಟ್ಸ್ ಇಲ್ಲಿ ಸ್ಟಾಪ್ ಇದೆ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನಿಂದ. ತುಂಬ ಜನ ಹತ್ಕೊಂಡ್ರು, ಇಲ್ಲಿ ಬೋರ್ಡ್ ಮಾಡಿದ್ರು. ಆವಾಗಲೇ ಫುಲ್ಲು ಖಾಲಿ ಐತೆ, ಇವಾಗೆಲ್ಲ ಫುಲ್ಲಾಗಿದೆ ಟ್ರೈನು. ಆಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ನಂದಿ ಕಡೆಗೆ. ಯಾರಾದರೂ ಈಶಾ ಟೆಂಪಲ್ಗೆ ಬರಬೇಕು ಅಂದರೆ ಚಿಕ್ಕಬಳ್ಳಾಪುರಲ್ಲಿ ಇಳ್ಕೊಂಬಿಟ್ರೆ ತುಂಬ ಹತ್ರ ಆಗುತ್ತೆ. ಈಶಾ ಟೆಂಪಲ್ ಆಗಿರ್ಬೋದು, ನಂದಿ ಹಿಲ್ಸು ಆಗಿರ್ಬೋದು, ನಿಮಗೆ ಎರಡೂ ಇಲ್ಲಿಂದನೇ ಹತ್ರ ಆಗುತ್ತೆ. ನಂದಿ ಹಿಲ್ಸ್ ಹೋಗಬೇಕು ಅಂದರೆ ನಂದಿಯಲ್ಲಿ ಇಳ್ಕೊಂಡ್ರೆ ಹತ್ರ. ಬಟ್ ಈಶಾ ಟೆಂಪಲ್ಗೆ ನಿಮಗೆ ಚಿಕ್ಕಬಳ್ಳಾಪುರದಿಂದ ಹತ್ರ ಆಗುತ್ತೆ. ನೋಡಿ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಟ್ರೈನ್ ಹೊರಟಿದೆ ನೋಡಿ. ಬಾಯ್ ಚಿಕ್ಕಬಳ್ಳಾಪುರ ಸ್ಟೇಷನ್ ಕೋಡ್ ಬಂದು CBP. ಚಿಕ್ಕಬಳ್ಳಾಪುರನೂ ದೊಡ್ಡದಾಗಿದೆ ಊರು, ಯಾಕಂದರೆ ಡಿಸ್ಟಿಕ್ ಅಲ್ವಾ, ಅದಕ್ಕೆ ದೊಡ್ಡದಾಗೇ ಇದೆ. ಬಟ್ ಇಲ್ಲಿ ಇಂಜಿನಿಯರ್ ಕಾಲೇಜ್ ಎಲ್ಲ ಇದೆ, ಅದರಿಂದ ತುಂಬ ಫೇಮಸ್ ಚಿಕ್ಕಬಳ್ಳಾಪುರ. ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ನೋಡಿ ನಂದಿ ರೈಲ್ವೆ ನಿಲ್ದಾಣಕ್ಕೆ. ನಿಮಗೆಲ್ಲ ರೈಟ್ ಸೈಡ್ ರೋಡ್ ಕಾಣಿಸ್ತಾ ಇದೆ ನೋಡಿ, ಮೈನ್ ರೋಡು. ಈ ರೋಡ್ ಬಂದುಬಿಟ್ಟು ನಿಮಗೆ ನಂದಿ ಹಿಲ್ಸು, ದೊಡ್ಡಬಳ್ಳಾಪುರಗೆಲ್ಲ ಹೋಗ್ಬೋದು ಆ ರೂಟಲ್ಲಿ. ನಮ್ಮ ಟ್ರೈನ್ ಎಂಟ್ರಿ ಐತೆ ನೋಡಿ ನಂದಿ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಕೂಡ ಅಷ್ಟೇ ತುಂಬ ಹಳೇ ರೈಲ್ವೆ ಸ್ಟೇಷನ್ ಥರ ಇದೆ. ನೋಡಿ ಯಾವ ಥರ ಇದೆ ಅಂತ ರೈಲ್ವೆ ಸ್ಟೇಷನ್. ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ಇಲ್ಲಿ ಸ್ಟೇಷನ್ ಸ್ವಲ್ಪ ಹಳೇ ಥರ ಇದೆ, ಬಿಲ್ಡಿಂಗ್ಸ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ ನೋಡಿ. ನಮ್ಮ ಟ್ರೈನ್ ಬಂದಿದೆ ನಂದಿಗೆ ನೋಡಿ. ನಮ್ಮ ಟ್ರೈನ್ ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟ್ರಿ
ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ನಮ್ಮ ಟ್ರೈನ್. ನೋಡಿ ನಮ್ಮ ಟ್ರೈನ್ ಹೊರಟಿದೆ ನಂದಿ ರೈಲ್ವೆ ಸ್ಟೇಷನ್ನಿಂದ. ನಮ್ಮ ಟ್ರೈನ್ ಬಂದಿದೆ ವೆಂಕಟಗಿರಿ ರೈಲ್ವೆ ಸ್ಟೇಷನ್ಗೆ. ವೆಂಕಟಗಿರಿ ಕೋಟೆಗೆ ಬಂದು ನಮ್ಮ ಟ್ರೈನ್ ಮತ್ತೆ ಹೊರಟಿದೆ. ನೋಡಿ ಲೆಫ್ಟ್ ಸೈಡೆಲ್ಲ ನಿಮಗೆ ದ್ರಾಕ್ಷಿ ತೋಟನೇ ಕಾಣಿಸುತ್ತೆ. ನೋಡಿ ಈ ವೆಂಕಟಗಿರಿ ಕೋಟೆ ಮತ್ತು ದೇವನಹಳ್ಳಿ, ನಂದಿ ಸುತ್ತಮುತ್ತಲ ನಿಮ್ಗೆ ಎಲ್ಲೂ ನೋಡಿದ್ರು ದ್ರಾಕ್ಷಿ ತುಂಬ ಕಾಣಿಸುತ್ತೆ. ನಮ್ಮ ಟ್ರೈನ್ ಬಂದಿದೆ ನೋಡಿ ಆವತಿಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಆವತಿಹಳ್ಳಿ ಯಾರು ಇಲ್ಲ, ಮುಂದೆ ಒಬ್ಬರು ಇದ್ದಾರೆ ಅಷ್ಟೇ ಅರ್ಥವರು. ಎಷ್ಟು ಜನ ಇಳಿತಾರೆ ಗೊತ್ತಿಲ್ಲ. ಆವತ್ತಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ವೀಡಿಯೋನ ಲೈಕ್ ಮಾಡಿ, ಆ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಆವತಿ ರೈಲ್ವೆ ಸ್ಟೇಷನಿಂದ. ನಿಧಾನಾಗಿ ಹೋಗ್ತಾರೆ ನಮ್ಮ ಟ್ರೈನ್. ಮತ್ತು ನಮ್ಮ ಟ್ರೈನ್ಗೆ ಸ್ಟಾಪ್ ಇರೋದು ನೆಕ್ಸ್ಟ್ ದೇವನಹಳ್ಳಿಯಲ್ಲಿ. ದೇವನಹಳ್ಳಿ ಅಂದರೆ ತುಂಬ ಜನರಿಗೆ ಗೊತ್ತಿರುತ್ತೆ, ದೇವನಹಳ್ಳಿ ಏರ್ಪೋರ್ಟು ಅವೆಲ್ಲ. ನಮ್ಮ ಟ್ರೈನ್ಗೆ ಏರ್ಪೋರ್ಟಲ್ಲಿ ಕೂಡ ಸ್ಟಾಪ್ ಐತೆ. ನೋಡಿ ಯಾವ ಥರ ಇದೆ ಅಂತ ಆವತಿಹಳ್ಳಿ ರೈಲ್ವೆ ಸ್ಟೇಷನ್. ಇದು ಕೂಡ ಹಳೆಯ ರೈಲ್ವೆ ಸ್ಟೇಷನ್ ಆವತಿಹಳ್ಳಿ. ನಮ್ಮ ಟ್ರೈನ್ ನಿಧಾನಾಗಿ ಡಿಪಾರ್ಚರ್ ಆಗ್ತಾರೆ ಆವತಿಹಳ್ಳಿ ರೈಲ್ವೆ ಸ್ಟೇಷನಿಂದ ಟುವರ್ಡ್ಸ್ ದೇವನಹಳ್ಳಿ ಕಡೆಗೆ. ನೋಡಿ ಇದೇ ಮೈನ್ ರೋಡ್ ನಿಮ್ಗೆ ಆವಾಗಲೇ ಅಲ್ಲಿ ತೋರಿಸ್ತೆ ನೋಡಿ, ಕಾಶ್ಮೀರ್ ಕನ್ಯಾಕುಮಾರಿ ಹೈವೇ. ಇದೇ ಹೈವೇನೇ ಅದು, ಶ್ರೀನಗರಿಂದ ಕನ್ಯಾಕುಮಾರಿ ಹೋಗುವಂಥ ಹೈವೇ ಇದು. ನೋಡಿ ಫ್ಲೈಓವರ್ ಯಾವ ಥರ ಇದೆ ಅಂತ. ಆವತಿಹಳ್ಳಿ ಬಾಯ್. ಆವತಿಹಳ್ಳಿಯಿಂದ ವೀಡಿಯೋ ನೋಡೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟ್ರೈನ್ ಬಂದಿದೆ ನೋಡಿ ದೇವನಹಳ್ಳಿ ರೈಲ್ವೆ ನಿಲ್ದಾಣಕ್ಕೆ. ದೇವನಹಳ್ಳಿ ರೈಲ್ವೆ ಸ್ಟೇಷನ್. ವೆಲ್ಕಮ್ ಟು ದೇವನಹಳ್ಳಿ. ಸ್ಟೇಷನ್ ಕೋಡ್ ಬಂದು DHL. ದೇವನಹಳ್ಳಿ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ವೀಡಿಯೋನ ಲೈಕ್ ಮಾಡಿ, ಆ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ಯಾರು ಹತ್ತಲಿಲ್ಲ, ಮುಂದೆ ಒಂದು 10 ಜನ ಹತ್ಕೊಂಡ್ರು ಅಷ್ಟೇ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ದೇವನಹಳ್ಳಿ ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟು ನಮ್ಮ ಟ್ರೈನ್ಗೆ ಸ್ಟಾಪ್ ಇರೋದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಏರ್ಪೋರ್ಟಲ್ಲಿ. ಮುಂಚೆ ಕೆಂಪೇಗೌಡ ಏರ್ಪೋರ್ಟಲ್ಲಿ ಸ್ಟಾಪ್ ಇರಲಿಲ್ಲ, ಅಂದರೆ ಸ್ಟೇಷನ್ ಇರಲಿಲ್ಲ. ಮತ್ತು ಅದು ಕೊರೋನಾ ಟೈಮಲ್ಲಿ ಮತ್ತು ಆ ಸ್ಟೇಷನೆಲ್ಲ ಹೊಸದಾಗಿ ರೆಡಿ ಮಾಡಿದ್ರು. ನೋಡಿ ಯಾವ ಥರ ಇದೆ ಅಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಿಮಗೆ ಇಲ್ಲಿ ಟ್ರೈನಿಂದ ಬಂದು ಇಳ್ಕೊಂಡ್ರೆ ನಿಮಗೆ ಇಲ್ಲಿ ಸ್ಟೇಷನ್ ಒಳಗಡೆ ಬಂದರೆ ಒಂದು ಬಸ್ ಇರುತ್ತೆ ನೋಡಿ, ಅದೇ ಬಸ್ ಅಲ್ಲಿ ಹೋಗ್ತಾಯಿದೆ ನೋಡಿ. ಆ ಬಸ್ಸಲ್ಲಿ ನಿಮ್ಗೆ ಬೇಕಂದರೆ ನಿಮಗೆ ಏರ್ಪೋರ್ಟ್ ಒಳಗಡೆ ಫ್ರೀಯಾಗಿ ನಿಮಗೆ ಡ್ರಾಪ್ ಮಾಡ್ತಾರೆ. ಯಾರಾದರೂ ಚಾನ್ಸ್ನ ಯೂಸ್ ಮಾಡ್ಕೋಬೋದು ಟ್ರೈನಿಂದ ಬಂದು ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಂಬ ಜನರಿಗೆ ಅನುಕೂಲ ಆಗಿದೆ ಈ ಏರ್ಪೋರ್ಟು ರೈಲ್ವೆ ಸ್ಟೇಷನ್ ಬಂದಾಗಿಂದ. ನಮ್ಮ ಟ್ರೈನ್ ಬಂದಿದೆ ನೋಡಿ ಬೆಟ್ಟ ಹಲಸೂರು ಬಂದುಬಿಟ್ಟು ನಿಮಗೆ ನೋಡಿ ಲೆಫ್ಟ್ ಸೈಡಲ್ಲಿ ಯಾವ ಥರ ಫೀಲಿಂಗ್ ಇದೆ ಅಂತ, ಒಂದು ಕಾಡು ಥರ ಫೀಲಿಂಗ್ ಇದೆ ನೋಡಿ. ಯಾರೋ ಒಬ್ಬರು ಮಾತ್ರ ಇದ್ದಾರೆ ನೋಡಿ, ಯಾರೋ ಒಂದು ಬ್ಯಾಗ್ ಇಟ್ಕೊಂಡು ಒಬ್ಬರು ಮಾತ್ರ ಇದ್ದಾರೆ, ಹತ್ತವ್ರು ಅಷ್ಟೇ, ಯಾರೂ ಇಲ್ಲ. ಒಬ್ಬರಿಗೋಸ್ಕರ ಟ್ರೈನ್ ನಿಲ್ಸಿದೆ ಅಷ್ಟೇ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಬೆಟ್ಟ ಹಲಸೂರು ರೈಲ್ವೆ ಸ್ಟೇಷನಿಂದ. ಹಿಂದೆ ಒಂದು 3-4 ಜನ ಇಳ್ಕೊಂಡ್ರು ಅಷ್ಟೇ, ಮುಂದೆ ಒಬ್ಬರು ಮಾತ್ರ ಹತ್ಕೊಂಡ್ರು ಈ ರೈಲ್ವೆ ಸ್ಟೇಷನಿಂದ. ಮತ್ತು ನಮಗೆ ಟ್ರೈನ್ ಸ್ಟಾಪ್ ಇರೋದು ನೆಕ್ಸ್ಟು ಯಲಹಂಕ ರೈಲ್ವೆ ಸ್ಟೇಷನ್ನು. ನೋಡೋಣ ಯಲಹಂಕದಲ್ಲಿ. ಬೆಟ್ಟ ಹಲಸೂರು ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರ ವೀಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ಲು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಅಲ್ಲೊಂದು ಟ್ರೈನ್ ಹೋಗ್ತಾಯಿದೆ ನೋಡಿ, ಆ ಟ್ರೈನ್ ಬಂದುಬಿಟ್ಟು ಕಾಚಿಗೂಡೆಯಿಂದ, ಅಂದರೆ ಯಲಹಂಕದಿಂದ ಕಾಚಿಗೂಡ ಹೋಗೋಂಥ ಎಕ್ಸ್ಪ್ರೆಸ್ಸಲ್ಲಿ ಅಲ್ಲಿ ಹೋಗ್ತಾಯಿದೆ ನೋಡಿ, ವ್ಯಾಪ್ 7 ಲೋಕೋಮೋಟಿವ್ LHB ಕೋಚಸ್. ಆ ಟ್ರೈನ್ ಬಂದುಬಿಟ್ಟು ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗ್ತಿದೆ ಯಲಹಂಕ ರೈಲ್ವೆ ಸ್ಟೇಷನ್ ಒಳಗಡೆಗೆ. ನಮ್ಮ ಟ್ರೈನು ಯಲಹಂಕ ಔಟ್ರಲ್ಲಿದೆ. ಆ ಟ್ರೈನ್ ಬಂದುಬಿಟ್ಟು ಯಲಹಂಕದಿಂದ ಕಾಚಿಗೂಡ ಹೋಗ್ತಾಯಿದೆ ನೋಡಿ. ಬೆಳಗ್ಗೆ ನನಗೆ ಗೊತ್ತಿದ್ದಂಗೆ ಬೆಳಗ್ಗೆ 5 ಗಂಟೆಗೆ ಹೋಗುತ್ತೆ. ನಿಮಗೆ ಆ ವಿಡಿಯೋ ಬೇಕು, ನಿಮ್ಗೆ ಆ ಟ್ರೈನ್ ಲಾಗ್ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆ ವಿಡಿಯೋನ ನಾನು ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಹೇಳಿ. ನೋಡಿ LHB ಕೋಚಸ್ ತುಂಬ ಚೆನ್ನಾಗಿದೆ, ಬೋರ್ಡ್ ಹಾಕಿದ್ದಾರೆ ನೋಡಿ. ಕಾಚಿಗೂಡ, ಯಲಹಂಕ ಕಾಚಿಗೂಡ ಜಂಕ್ಷನ್. LHB ಕೋಚಸ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಟ್ರೈನ್. ನಮ್ಮ ಟ್ರೈನ್ ಬಂದಿದೆ ನೋಡಿ ಯಲಹಂಕ ರೈಲ್ವೆ ಸ್ಟೇಷನ್. ನಿಧಾನಾಗಿ ಎಂಟ್ರಿ ಆಗ್ತಾರೆ ಯಲಹಂಕ ರೈಲ್ವೆ ಸ್ಟೇಷನ್ ಒಳಗಡೆ. ಇಲ್ಲಿ ನನಗೆ ಗೊತ್ತಿದ್ದಂಗೆ ತುಂಬ ಜನರು ಇಳ್ಕೊಂಡ್ಬಿಡ್ತಾರೆ. ನೋಡ್ತೀನಿ ಆಮೇಲೆ ಟ್ರೈನಲ್ಲಿ ಎಷ್ಟು ಖಾಲಿ ಇದೆ ಅಂತ. ತುಂಬ ಜನ ಇಲ್ಲೇ ಇಳ್ಕೊಂಡ್ಬಿಡ್ತಾರೆ. ಯಲಹಂಕ ಜಂಕ್ಷನ್ ಯಾಕೆ ಫೇಮಸ್ ಅಂದರೆ, ಒಂದು ಲೈನ್ ಹೋಗುತ್ತೆ ಯಶವಂತಪುರ ಕಡೆಗೆ, ಇನ್ನೊಂದು ಲೈನ್ ಹೋಗುತ್ತೆ ಚನ್ನಸಂದ್ರ ಬೈಯಪ್ಪನಹಳ್ಳಿ ಕಡೆಗೆ, ಇನ್ನೊಂದು ಲೈನ್ ಹೋಗುತ್ತೆ ಹಿಂದೂಪುರ ಕಡೆಗೆ, ಇನ್ನೊಂದು ಲೈನ್ ಬಂದು ಕೋಲಾರ ಕಡೆ, ಚಿಕ್ಕಬಳ್ಳಾಪುರ ಕಡೆ, ಅಂದರೆ ನಾವು ಬಂದಿರೋ ರೂಟ್ ಕಡೆಗೆ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ರೈಲ್ವೆ ಸ್ಟೇಷನ್, ಯಲಹಂಕ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಮ್ ನಂಬರ್ 2ರಿಂದ. ನೀವು ನೋಡ್ತಾ ಇರೋದು ಪ್ಲಾಟ್ಫಾರಮ್ ನಂಬರ್ 3, ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಪ್ಲಾಟ್ಫಾರಮ್ ನಂಬರ್ 1. ಟ್ರೈನ್ ಟೈಮಿಂಗ್ ಬಂದುಬಿಟ್ಟು 4 ಗಂಟೆ 43 ನಿಮಿಷ ಆಗಿದೆ.
ಆಲ್ಮೋಸ್ಟು ನಮ್ಮ ಟ್ರೈನು ಡಿಲೇ ಇದೆ 20 ಮಿನಿಟ್ಸ್. ನಮ್ಮ ಟ್ರೈನ್ ಇವಾಗ ಸ್ಲೋ ಆಗಿ ಯಲಹಂಕದಿಂದ ಹೋಗ್ತಾಯಿದೆ ನೋಡಿ. ಮುಂದೆ ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ವ್ಯಾಗ್ 9 ಲೋಕೋಮೋಟಿವ್ ಇದೆ ನೋಡಿ. ತುಂಬ ಜನ ಇಳ್ಕೊಂಬಿಟ್ರಿ ಇಲ್ಲಿ. ನಿಮಗೆ ಮತ್ತೆ ತೋರಿಸ್ತೀನಿ ಎಷ್ಟು ಖಾಲಿ ಆಗಿದೆ ಅಂತ. ಸ್ವಲ್ಪ ಮುಂದೆ ಹೋಗಲಿ. ಯಲಹಂಕ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಲಹಂಕ ಜಂಕ್ಷನ್, ಬಾಯ್ ಯಲಹಂಕ. ಸ್ಟೇಷನ್ ಕೋಡ್ ಬಂದು YNK ನೋಡಿ. ಆ ರೈಟ್ ಸೈಡ್ ಹೋಗ್ತಾ ಇರೋದು ಬಂದುಬಿಟ್ಟು ನಿಮಗೆ ಯಶವಂತಪುರ, ಮಲ್ಲೇಶ್ವರಮು, ಮೆಜೆಸ್ಟಿಕ್ ಹೋಗುತ್ತೆ. ರೈಟ್ ಸೈಡ್ ನೀವೇನು ನೋಡ್ತಾ ಇದ್ದೀರೋ ಆ ಟ್ರ್ಯಾಕ್ ಬಂದುಬಿಟ್ಟು ನಿಮಗೆ ಯಶವಂತಪುರ ಹೋಗೋದು. ನಿಮ್ಗೆ ಇನ್ನೊಂದು ಯಾವುದೋ ಒಂದು ಗೂಡ್ಸ್ ನಿಂತ್ಕೊಂಡಿದೆ, ನೋಡೋಣ ಯಾವುದು ಅಂತ. ಯಾವ 5 ಲೋಕೋಮೋಟಿವ್ ಯಾವುದೋ ಇದೆ, ಗೂಡ್ಸ್ ಟ್ರೈನ್ ನೋಡಿ. ಯಾವುದೋ ಗೂಡ್ಸ್ ಟ್ರೈನ್ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಯಲಹಂಕ ಔಟ್ರಲ್ಲಿ. ಇವಾಗ ನಮ್ಮ ಟ್ರೈನ್ ಒಳಗಡೆ ತೋರಿಸಿ ನೋಡಿ ಎಷ್ಟು ಖಾಲಿ ಇದೆ ಅಂದರೆ ಅಷ್ಟು ಖಾಲಿ ಆಗೋಗಿದೆ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇದು ಯಾವುದೋ ಗೂಡ್ಸ್ ನೋಡಿ. ಟ್ರೈನ್ ಒಳಗಡೆ ನೋಡಿ ಎಷ್ಟು ಖಾಲಿ ಇದೆ ಅಂತ. ಫುಲ್ಲು ಖಾಲಿ. ಈ ಬೋಗಿಯಲ್ಲಿ ನಾನು ಮತ್ತು ಇನ್ನೊಬ್ರು ಬಿಟ್ಟರೆ ಯಾರೂ ಇಲ್ಲ. ನಮ್ಮ ಟ್ರೈನು ಚನ್ನಸಂದ್ರ ರೈಲ್ವೆ ಸ್ಟೇಷನ್ ಔಟ್ರಲ್ಲಿ ನಿಲ್ಲಿಸಿದ್ದಾರೆ. ಯಾವುದೋ ಒಂದು ಕ್ರಾಸಿಂಗ್ ಆಗ್ಬೋದು ನಮ್ಮ ಪ್ರಕಾರ. ನೋಡೋಣ ಯಾವ ಟ್ರೈನ್ ಕ್ರಾಸಿಂಗ್ ಆಗುತ್ತಂತ. ಲೆಫ್ಟ್ ಸೈಡ್ ಯಾವುದೋ ಒಂದು ಗೂಡ್ಸ್ ಇದೆ, ನೋಡೋಣ. ಮೋಸ್ಟ್ಲಿ ಯಾವುದೋ ಒಂದು ಲೋಕೋಮೋಟಿವ್ ಕಾಣಿಸ್ತಾ ಇದೆ ನನಗೆ ಅಲ್ಲಿ ದೂರದಲ್ಲಿ. ಯಾವ ಟ್ರೈನ್ ಹೋಗುತ್ತಾ ನೋಡೋಣ. ನೋಡಿ, ಇದು ಬಂದುಬಿಟ್ಟು ಕೊಯಂಬತ್ತೂರಿಂದ ಮುಂಬೈ LTT ಲೋಕಮಾನ್ಯ ತಿಲಕ್ ಟರ್ಮಿನಲ್ ಹೋಗೋಂಥ ಟ್ರೈನ್ ಇದು. ಚನ್ನಸಂದ್ರದಲ್ಲಿ ಕ್ರಾಸಿಂಗ್ ಆಗ್ತಿದೆ. ಈ ಟ್ರೈನು ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಮಾಡೋಣ 1 by 1 ಎಲ್ಲ ಟ್ರೈನ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಟ್ರೈನ್ ಬೇಕು ಅಂದರೆ ಮಾಡೋಣ. LSB ಕೋಚಸ್ ಚೆನ್ನಾಗಿದೆ. ಲೋಕಮಾನ್ಯ ತಿಲಕ್ ಟರ್ಮಿನಲ್, ಕೊಯಂಬತ್ತೂರು. ನನ್ನ ಟ್ರೈನ್ ಹೊರಟಿದೆ ನೋಡಿ ಟುವರ್ಡ್ಸ್ ಬೈಯಪ್ಪನಹಳ್ಳಿ ಕಡೆಗೆ. ನೀವು ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ರೆ ಟ್ರ್ಯಾಕು, ಅದು ಬಂದುಬಿಟ್ಟು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ ಹೋಗುತ್ತದು. ನಿಮಗೆ ಒಕಾ ವಿವೇಕ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಕೃಷ್ಣರಾಜಪುರಂ ಇಂದ ಮತ್ತು ರಾಜ್ಕೋಟು ಕೊಯಂಬತ್ತೂರು ಎಕ್ಸ್ಪ್ರೆಸ್ಸು, ಆ ಟ್ರೈನೆಲ್ಲ ಅದೇ ಟ್ರ್ಯಾಕಲ್ಲೇ ಬರುತ್ತೆ ಕೃಷ್ಣರಾಜಪುರಂಗೆ. ನೋಡಿ, ನಮ್ಮ ಟ್ರೈನ್ ಬಂದಿದೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ತುಂಬ ಜನ ಇಲ್ಲಿನೂ ಹತ್ಕೊಂಡ್ರು. ಯಾರು ಇಳಿಯೋದೇನೋ ಸ್ವಲ್ಪ ಜನ ಇಳಿದ್ರು ಅಷ್ಟೇ. ತುಂಬ ಜನ ಹತ್ಕೊಂಡ್ರು ಇಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನಲ್ಲಿ. ಮತ್ತು ನಮಗೆ ನೆಕ್ಸ್ಟು ಸ್ಟಾಪ್ ಇರೋದು ಬಂದುಬಿಟ್ಟು ಬೆಂಗಳೂರು ಕಂಟ್ರೋಲ್ಮೆಂಟು. ಬೆಂಗಳೂರು ಎಷ್ಟು ಸ್ಟಾಪ್ ಇಲ್ಲ, ಅದೇನೋ ಸ್ಟೇಷನ್ ಎಲ್ಲ ರೆಡಿ ಮಾಡ್ತಾವ್ರೆ. ಬೈಯಪ್ಪನಹಳ್ಳಿ ಈ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೈಯಪ್ಪನಹಳ್ಳಿ ಸ್ಟೇಷನ್ ಕೋಡ್ ಬಂದು BYPL. ನೋಡಿ ಎಷ್ಟು ಖಾಲಿ ಇದೆ ಅಂತ. ತುಂಬ ಜನ ಹತ್ಕೊಂಡ್ರೆ ಎಲ್ಲ ಮುಂದೆ ಹೊರಟೋದ್ರೆ, ಎಲ್ಲ ಜಾಸ್ತಿ ಜನ ಏನಿಲ್ಲ. ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ನೋಡಿ. ಬೆಂಗಳೂರು ದಂಡು ನೋಡಿ ಹೆಂಗಿದೆ ನೋಡಿ. ರೋಡ್ ಇಲ್ಲ, ಸಿಟಿ ರೋಡ್. ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ನೋಡಿ. ಬೆಂಗಳೂರು ಕಂಟ್ರೋಲ್ಮೆಂಟ್ ಒಳಗಡೆ ನಿಧಾನವಾಗಿ ಎಂಟ್ರಿ ಆಗ್ತಾಯಿದೆ. ಇವಾಗ ಇದೇ ಟ್ರೈನೇ ಮತ್ತೆ ರಿಟರ್ನ್ ಸಾಯಂಕಾಲ 5:50 ಕೃಷ್ಣರಾಜಪುರಂ ಮತ್ತು ವೈಟ್ಫೀಲ್ಡು, ಮಾಲೂರು, ಬಂಗಾರಪೇಟೆ ಹೋಗಿ ಮತ್ತೆ ಕೋಲಾರಕ್ಕೆ ಇದೇ ಟ್ರೈನೇ ಮತ್ತೆ ಕಂಟಿನ್ಯೂ ಆಗುತ್ತೆ. ನಮ್ಮ ಟ್ರೈನು ಬಂದುಬಿಡ್ತು ಬೆಂಗಳೂರು ಕಂಟ್ರೋಲ್ಮೆಂಟ್ ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಾಯಿದೆ ನೋಡಿ. ಸ್ಟೇಷನ್ ಕೋಡ್ ಬಂದು BNC. ಫ್ರೆಂಡ್ಸ್, ಈ ವಿಡಿಯೋ ಅಷ್ಟೇ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆ ಥರ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.